ಬಾಯಿಗೀಗ. ಒಳ್ಳೇದು. ಇದೊಂದು ಯಾರು ಗರ್ಭಿಣಿ ಗಂಡ? ಗರ್ಭಿಣಿ ಅಲ್ಲ, ಇದು ಹೆಣ್ಣ ಅಂದ್ರೆ ಗರ್ಭಿಣಿ, ಗಂಡ ಅಂದ್ರೆ ಗರ್ಭಿಣ. ಗರ್ಭಣ ಸ್ವಾಮಿ ಸಮಾಧಾನ, ಶಾಂತಿ ಶಾಂತಿ. ಆಗಿನಿಂದ ನಾ ಹೇಳ್ತಾ ಇದ್ದಾರೆ, ಶಾಂತಿ ಸ್ವಲ್ಪ ಹೊತ್ತಲ್ಲಿ ವಾಂತಿ ಬರ್ತದೆ ಈಗ. ಅವರಿಗೆ ತಡೆಯುವುದಕ್ಕೆ ಅಸಾಧ್ಯವಾದಂತಹ ವೇದನೆ. ಸ್ವಾಮಿ, ನಮ್ಮ ನಾಡಿಗೆ ಹೇಳುವುದಕ್ಕೆ ಅಸಾಧ್ಯವಾದಂತಹ ಯಾವುದೋ ಒಂದು ರೋಗ ಬಡಿದಿದೆ ಅಂತ ಹೇಳಿದ್ರು ಹೆಚ್ಚಾಗಲಿಕ್ಕೆ. ಎಲ್ಲರಿಗೆ ಎಲ್ಲರೂ ರೋಗಗ್ರಸ್ತರಾಗಿದ್ದಾರೆ, ಉಸಿರಾಡುವುದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಕಣ್ಣು ಕಾಣುವುದಿಲ್ಲವಂತೆ, ಹೊಟ್ಟೆ ಉಬ್ಬರಿಸಿದೆ. ಇದಕ್ಕೆ ಏನು ಕಾರಣ ಅಂತ ಅರ್ಥ ಆಗ್ತಾ ಇಲ್ಲ. ಪರಿಹಾರ ಕೊಡಬೇಕು. ಎಂಥದನ್ನು ಪರಿಹಾರ ಕಂಡುಕೊಳ್ಳಬೇಕು. ಆ ಉದ್ದೇಶ ನಾ ಇರುವುದೇ ನಾಯಲ್ಲಿ ಕಟ್ಟೆ ಒಮ್ಮೆ ನಮ್ಮದು ಪರಿಹಾರ ನೋಡುವ. ನೋಡಿ ನೋಡಿ ನೋಡಿ. ಸ್ವಲ್ಪ ಸಮಾಧಾನ. ಗಣಪತಿ ಯಮ ಬರುಣ ಯೋಚಿಸುತ್ತೋದನ ಗಣಪತಿ ಯಮ ಬರುಣ ಘನತೋದನರಿಗೆ ಅಪಜೋಗಿರಿ ಘನತೋದನರಿಗೆ ಅಪಜೋರ ಎಸಗಿರಿ ಇರಿತಾಗಿಲಗುವುದು ದುಷ್ಫಲವು ಯೋಚಿಸುತ್ತಿಂದ ಎದಲು ನೈಮಿತ್ತೀತ ಯೋಚಿಸುತ್ತೋದನು ಜನಪಕ್ಕೆ ಯಮಮರುದ ಜನಪ ಅದು ಮೊನ್ನೆ ಹೊಸದಾಗಿದ್ದು. ಎಂತದು ಯಾರಿಗೆ ಗೊತ್ತು? ನಾನು ಹೊಟ್ಟೆ ಸರಿ ಆಗ್ತದೆ. ನಮ್ಮಲ್ಲಿ ಗುಳಿಗೆ ಉಂಟು, ಗುಳಿಗೆ. ಅದಕ್ಕೆ ಗೋಲ ಕೊಟ್ಟಿದ್ದೇವೆ ನಿನ್ನೆ. ಹೊಟ್ಟೆ ಸರಿ ಆಗ್ಲಿಕ್ಕೆ ಗುಳಿಗೆ ಉಂಟು. ಗುಳಿಗೆ ಬೇಡ, ನನಗೆ ಮಾತ್ರೆ ತಿಂದ ಅಭ್ಯಾಸ. ಆಯ್ತು, ಸರಿ ಆಗುತ್ತದೆ, ನಿಲ್ಲು. ಇದಕ್ಕೊಂದು ಪರಿಹಾರ ಹುಡುಕುವ. ಬೇಗ ಯೋಚನೆ ಮಾಡಬೇಡಿ. ನಿಮ್ಮಲ್ಲಿ ಹೊಗೆ ಸೊಪ್ಪು ಊರಿಂದ ಅಲ್ಲ. ಬೀಳದಲ್ಲಿದ್ದು ಪೆಟ್ಟಿಗೆ ಅಲ್ಲ, ಅದು ನಮ್ಮದು ನೈಮಿತ್ಯದ್ದು. ನೈಮಿತ್ತಿಕ 228. ನಾಳೆ ಎಲ್ಲಿ ನೋಡಿ? ನಾಳೆ ನೋಡುದಲ್ಲ, ಅದು ಅದು ಭವಿಷ್ಯಕ್ಕಿದು. 8-4-36. ಹೋಯ್, ನಿಮಗೆ ಲೆಕ್ಕ ಕಲಿಸಿದ್ಯಾರು? ಅದು ಅವ ಸಿಗಬೇಕಿತ್ತು ನನ್ನ ಕೈಗೆ. ಜ್ಯೋತಿರ್ಗಣಿತ ಅದರಲ್ಲಿ ಹಾಗೆ ಹಾಗೆ ನಾನು ನೋಡಿ ಹೇಳ್ತೇನೆ. ನೀವು ಎಂತದು ವಿಷಯ ಅಂತ ಹೇಗೆ ಹೇಳಿ ನಾವು ತಗೊಳ್ಳುವ? ಆಯ್ತು. ಓ ಏನಾಯ್ತು ಸ್ವಾಮಿ? ತೂಲ ನಿಮ್ಮ ಎಂಥದ್ದು ಎಂಥದ್ದು ತುಲ ರಾಶಿ, ತುಲ ರಾಶಿ, ಮೀನ ರಾಶಿ ತುಲ. ನೀವೆಲ್ಲ ಬ್ರಾಹ್ಮಣರವರ ಸುದ್ದಿ ಹೇಳಿದ್ರೆ ಮೀನ ರಾಶಿ ತುಳ. ಮಕರ ಅಲ್ಲ, ಇದು ನಿಜವಾಗಿ ಆದದ್ದೆ. ಅಯ್ಯಪ್ಪ, ಮಕರ ಈ ವರ್ಷ ಆಗ್ಬೇಕು. ವೃಷಭ. ಮೀನ ಮೇಷ ಮಕರ ಮಾಮಿ ಅಕರ ಮಗಳು ಈಗ. ನಿಮ್ಮ ಮಾಮಿ ಮಗಳದ್ದು ಯಾರು? ಅವರಿಗೆ ಕೊಂಡೋಗಿ ಬೆಂಕಿ ಹಾಕಿ ನಮ್ಮ ಒಟ್ಟಾಯ್ತು. ಆಸೆ ಕೇಳಿದ್ದು. ಆಯ್ತು, ಶಾಂತಿ. ಇದ್ರಲ್ಲಿ ಸಿಗುದಿಲ್ಲ ಅಲ್ಲ, ಹಾಗಿದ್ರೆ ರಾಶಿಯಲ್ಲಿ ಸಿಗುದಿಲ್ಲ. ರಾಶಿಯಲ್ಲಿ ಸಿಗುವುದಿಲ್ಲ. ಅದು ಬಿದ್ದು ಹೋಗಿದ್ದ. ಅಂಜನ ಹಾಕಿ ಎಲೆ ಊರಿಂದ ಅಂಜನ ಎಲ್ಲ ದುರಭ್ಯಾಸ. 4 ಇದು ಸರಿಯಾಗಿ ಯಾಕಾಯ್ತು?
ನಾವು ಜ್ಯೋತಿರ್ಗಣಿಕೆ ಹತ್ರ ಹೋಗುವ. ಯಾವ ಲೆಕ್ಕ ಆಯ್ತು ನನಗೆ ಇದು ಒಂದು ಸಂಖ್ಯೆ ಹೇಳಿ. ಸಂಖ್ಯೆ ಒಂದು ಸಂಖ್ಯೆ 1ರಿಂದ ಮೇಲೆ 9ರಿಂದ ಕೆಳಗೆ 7 7. ಹಾ 7ಕ್ಕೆ 1 ಕೂಡಿಸಿ 8 ಅದು ಕ್ರಮವಾಗಿ ಪರಂಪರೆ ಆಗೋದು ಆಯ್ತು 8 ಬಂತ. 8 ಬಂತು. ಬರಬಾರ್ದಿತ್ತು. ಮತ್ತೆ 7ಕ್ಕೆ 1 ಸೇರಿದ್ರೆ 8 18 ಬರ್ತದ. 8 ಬರು ಸಮಸ್ಯೆ ಇರುವುದಲ್ಲೇ. ನಮಗೆ ಸಮಸ್ಯೆ ಬೇಡ ನಮ್ಗೆ. ಬೇಡ ನೀನೊಂದು ಸಂಖ್ಯೆ ಹೇಳು. ಸಂಖ್ಯೆ ನಾಮತ ಬರ್ತೆ ಒಂದೇ ಎಷ್ಟಿದೆ 10ರ ಒಳಗೆ 10ರ ಕೆಳಗೆ 11 ಅಯ್ಯೋ 11 ಬೇಡ 10ರ ಒಳಗೆ 6 6ಕ್ಕೆ 2 ಕೂಡಿಸಿದರೆ 8 ಈಗಲೇ ಒಂದು ನನ್ನದಿರಲಿ ಪುನಃ 8 ಬಂತ. ಪುನಃ 8 ಹೆಣ್ಣು ಬರಬಾರ್ದು. ಸಮಸ್ಯೆ ಇರುವುದಲ್ಲೇ. ಎಲ್ಲಿ 8 ಬರಬಾರ್ದಿತ್ತಲ್ಲ. ಬರ್ಬೇಕಿತ್ತು. ಭಯಂಕರ ಉಂಟು ಮಾಡಿ. ಏನು ಸ್ವಾಮಿ ಅಪ್ಪಳಿ. ಹಾ? ಓ ಅಲ್ಲಿ ನೋಡಿ ಕಪ್ಪಿದ್ದು ನೋಡುದು. ಅದು ಯಾರು ಕಪ್ಪಾಗಿರೋದು? ರಾವು ರಾಹು. ರಾವು ಹಾ ರಾವು ನೋಡಿ ನೋಡ್ತಾ ಇದ್ದಾನೆ. ಈಗ ಗುರು ಬಲದಲ್ಲಿದ್ದಾನ. ಗುರು ನಮಗೆ ಯಾವತ್ತೂ ಬಲವೇ. ಈಗ ಹೋಗ್ತಾನೆ. ಗುರು ಅಂದ್ರೆ ಬರುದು ಯಾರುದೇ ಬೇಕಲ್ಲ. ಅಯ್ಯೋ ಗುರು ಹೋಗ್ತಾನೆ. ಹಾಗೆಲ್ಲ ಗುರು ನಮ್ಮನ್ನು ಕೈ ಇಲ್ಲ, ಗುರು ಬಲ ಇನ್ನಿಲ್ಲ. ಸಮಯ ಆಗಿದೆ ಈಗ. ಹೌದಾ? ಈಗ ಬಂದು ನೋಡಿ ಅಲ್ಲಿ ಸಣಿ ಸಣಿ ಇದಕ್ಕೆ ನೀವು ಕರೆಸಿದ ಒಳಗೆ ಕಳಿಸ್ತಾನೆ ಈಗ. ಹೌದಾ? ಮತ್ತೆ ಚಂದ್ರಮದಲ್ಲಿ ಓದಿ ಆಗಿದೆ. ಆಗದಿಂದ ಕಪುಲ್ಲ ಚಂದ್ರ. ಹೌದೇ? ಚಂದ್ರ ಹೋಗಿ ಆಯ್ತು. ಹಾಗೆ ಆಯ್ತು. ಚಂದ್ರಮಲ ಮೊದಲ ಕೂತು ತಲೆಬಿಸಿ ಅಲ್ಲಿದ್ದ. ಹೌದಾ? ಇದರ ಫಲ ಏನು ಒಮ್ಮೆ ಹೇಳಿ ಸ್ವಾಮಿ. ಆಲೋಚಿಸುವಾಗ ಮೊದಲು 8 ಬಂದಿತ್ತ. 8ರ ಗಂಟನ್ನು ಬಿಡಿಸುವಾಗ ಒಳಗೆ ಕಾಣುದೆಂತದ್ದು? ಅಲ್ಲ, ಗಂಟಿನೊಳಗೆ ಯಾರು ಗಂಟು ಪಾಪದ ಗಂಟು. ಅದರ ಒಳಗೆ ಉಂಟು ಏನು? ದೋಷ. ಎಲ್ಲುಂಟು? ಗಂಟಿನೊಳಗೆ ದೋಷ ಇಟ್ಟದ್ದೆ. ದೋಷ 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 ಹಳ್ಳಿ ದೋಷ ಅಲ್ಲ. ಮತ್ತೆ ರವದೋಷ. ಭಯಂಕರ ಹಾಗೊಂದು ದೋಷ ಉಂಟ ಸ್ವಾಮಿ. ಗೌರವ ದೋಷ. ಹೌದಾ? ಗೌರವ ನರಕ ಉಂಟಂತೆ. ದೋಷ ಇರ್ಲಿಕ್ಕೆ ಇರಬಹುದು. ಗೌರವ ದೋಷ. ಯಾಕೆ ಹೀಗಾಗಿ ಎನ್ನುವ ಹಾಗೆ ಆಲೋಚಿಸಿದಾಗ ಸಿಕ್ಕಿದ್ದ ವಿಷಯ ಇಷ್ಟು. ಎಷ್ಟದು? ಇದು ನಮ್ಮ ಪ್ರಜಾ ಪರಿವಾರ ಅಥವಾ ನಿಮ್ಮ ಕುಟುಂಬಿಕರು, ಒಟ್ಟಿನಲ್ಲಿ ನಮ್ಮ ರಾಜ್ಯದ್ದು, ನಮ್ಮ ಪರಿವಾರದಿಂದ ಓರ್ವ ಘನ ತಪೋನಿಧಿಗಳಿಗೆ ತಪೋನಿಧಿಗಳಿಗೆ ಅಪಚಾರ ಅನ್ಯಾಯ ಆಗಿದೆ. ನೀ ಹೆದರಿಕೆ ಗಟ್ಟಿ ಹೇಳಿ. ಅದು ಕೇಳುದಿಲ್ಲ. ಅದೊಂದು ಭಾವನೆ. ತಪೋನಿಧಿಗಳಿಗೆ ಅಪಚಾರ ಎಸಗಿ ಹೋಗಿದೆ ಅಂತ ನಮ್ಮವರಿಂದ ಅವರ ಕೋಪದಿಂದಲಾಗಿ ಈಗ ನಾನಾ ರೋಗಗಳು ಬರುತ್ತೆ. ಶಿವ ಶಿವ. ಹೌದುಂಟ ಸ್ವಾಮಿ, ಹಾಗಿದ್ರೆ ಅದಕ್ಕೊಂದು ಪರಿಹಾರ ಬೇಕಲ್ಲ. ಏನು ಅಂತ ಯೋಚಿಸುವಾಗ ಬೇಗ ಯೋಚಿಸಿ ತರ್ಕೊಳ್ಳಿ. ಇಲ್ಲ, ಇದು ಇಷ್ಟು ಸಿಕ್ಕಿದ್ದೇ ಕಷ್ಟದಲ್ಲಿ. ನಮ್ಮದು ಇದಕ್ಕೆ ಸಿಗೋದಿಲ್ಲ ಅಂತ. ಸಿಗುವುದಿಲ್ಲ. ಪರಿಹಾರ ಒಂದು ಹೀಗೆ ಮಾಡಬಹುದು. ಹೇಗೆ ಸ್ವಾಮಿ? ಈಗ ಯಾರು ಅಪಚಾರ ಎಸಗಿದ್ದಾರೆ ಅವರಲ್ಲಿ ಹೋಗಿ ಕ್ಷಮಾಪಣೆಯನ್ನು ಕೇಳಿ ಪರಿಮಾರ್ಜನೆಯನ್ನು ಮಾಡಿಸಿಕೊಂಡರೆ ನಿಮ್ಮ ಪರಿವಾರ ಎಲ್ಲ ಉಳಿದೀತು. ಇಲ್ಲದಿದ್ರೆ ಉಂಟಲ್ಲ ಒಂದೊಂದು ಅಪಪ್ರಚಾರ ಮಾಡಿದವರೇ ಆಗ್ಬೇಕಾ? ಅಪಚಾರ ಮಾಡಿದವ. ಸರಿ ಸ್ವಾಮಿ, ಕಷ್ಟವನ್ನು ದೂರ ಮಾಡಬೇಕು ಅಂತಾದ್ರೆ ಏನಾದ್ರೂ ದಾರಿಯನ್ನು ಹುಡುಕ್ಬೇಕಲ್ಲ. ನಿಮಗೇನಿಲ್ಲ, ನಿನ್ನೆ ಪ್ರಜಾ ಪರಿವಾರ ಅಲ್ಲ. ಬಡವರಿಗೆ ಬಂದ ಕಷ್ಟ ನನಗೆ ಬಂದ ಕಷ್ಟವೇ ಅಲ್ವೋ? ಅಲ್ಲ ಹುಡುಕುವುದಕ್ಕೆ ಕಷ್ಟ ಪಡಬೇಕಂತ ನನ್ನ ಪ್ರಜೆಗಳೇ ಒಂದು ಹೀಗೆ ಆಜ್ಞೆ ಹೊರಡಿಸಿದ್ರೆ ಸಾಕು ಅಲ್ವಾ? ಯಾರಾದ್ರೂ ಬಂದು ಸರಿ ಸ್ವಾಮಿ, ಆ ಬಗ್ಗೆ ನಾನು ಎಲ್ಲ ಸರಿಯಾಗುತ್ತೆ. ಹೊಟ್ಟೆಲಾಗುತ್ತೆ ಮನೆಗಳಲ್ಲಿ. ಸಿಕ್ಕಿದ ಗುಳಿಗೆ ನುಂಗಿ